ನಾಲ್ಕನೆಯವನು ಭರ್ಗ. ಶಬ್ದಗಳೊಳಗೆ ಗೊತ್ತಾಯ್ತದೆ ನರಸಿಂಹ ಅಂತ. ಭರ್ಗ ಅಂದರೆ ಭರ್ಜನೆ, ಸುಟ್ಟು ಬಿಡುವವ. ನರಸಿಂಹಾದಿಕ ಮನ್ಯಸ್ತು ದುರಿತಾದಿ ನಿವೃತ್ತೆ. ನಮ್ಮಲ್ಲಿರತಕ್ಕಂಥ ದುಃಖ ದಾರಿದ್ರ್ಯ ದುರಿತಗಳನ್ನು ಸುಟ್ಟು ಬಿಡುವ ಶಕ್ತಿ. ದಹದಹ ನರಸಿಂಹಾಸಖ್ಯ ವೀರ್ಯಾಹಿತಮ್ಮೆ. ಅವನು ಸುಡುವ ಶಕ್ತಿ, ಬೆಂಕಿ, ನರಸಿಂಹಾಗ್ನಿ ಅಂತ ಹೇಳ್ತಾರೆ. ಎಲ್ಲವನ್ನೂ ಸುಟ್ಟು ಬಿಡುವಂಥದ್ದು. ಭ್ರಮದ ಅಭಿಭವ ಭೂಭೃದ್ ಭೂರಿ ಭೂಭಾರ ಸದ್ಭಿಧನಮೋ ವಿಭವ ಭ್ರೂ ವಿಭ್ರಮ ದಭ್ರ ಶುಭ್ರ ಋಭುಭವ ಭಯ ಭೇತ್ತಃ ಭಾಸಿ ಭೋ ಭೋ ವಿಭೋ ಭೋ ದಹದಹ ನರಸಿಂಹಾಸಖ್ಯ ವೀರ್ಯಾಹಿತಮ್ಮೇನ್. ಈ ಮಂತ್ರ ಹೇಳಿಬಿಟ್ರೆ ಎಲ್ಲ ದೋಷಗಳು ಸುಟ್ಟು ಹೋಗ್ಬೇಕಾದ್ರೆ ಆ ಶಬ್ದದ ಉಚ್ಚಾರದಲ್ಲಿ ಅಂಥ ಒಂದು ವೈಬ್ರೇಷನ್ ಇದೆ. ಎಲ್ಲ ಮಹಾಪ್ರಾಣ ನಾರಾಯಣ ಪಂಡಿತರ ನರಸಿಂಹಸ್ತುತಿದೆ. ಅದೇನು ಶಬ್ದ ಹೇಳುವಾಗಲೇ ಎಲ್ಲ ಸುಟ್ಟು ಹೋದಾಗೆ ಫೀಲ್ ಆಗಬೇಕು ನಮಗೆ. ಅದು ಅನುಭವಿಸುವಂಥ ರೀತಿಯಲ್ಲಿ. ಅದರಿಂದ ಅದು ದೊಡ್ಡ ಬೆಂಕಿ. ಅದು ನರಸಿಂಹ ಅಂದರೆ. ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ. ಕತ್ತಲು ಕಳೆಯುವ ಸೂರ್ಯ ಅಂತ ಆಚಾರ ಅಂತಾರೆ. ಶ್ರೀ ನೃಸಿಂಹ ಪುಷ್ಕರಾಕ್ಷ ಕರಾಳ ವಿಕೃತಾನನಃ ಹಿರಣ್ಯ ಕಶಿಪೋರು ವಕ್ಷೋ ವಿದಾರಣನ ಖಾಂಶುಕ ಪ್ರಹ್ಲಾದ ವರದಃ ಶ್ರೀಮಾನ್ ಅಪ್ರಮೇಯ ಪರಾಕ್ರಮ ಅಭಕ್ತ ಜನ ಸಂಹಾರಿ ಭಕ್ತಾನಾಂ ಅಭಯಪ್ರದ ಅಂತ. ಅವನು ಎಲ್ಲವನ್ನೂ ಸುಟ್ಟು ಬಿಡುವವ. ಆದರೆ ಭಕ್ತರನ್ನು ಉದ್ಧಾರ ಮಾಡತಕ್ಕ ಪರಮ ಕಾರುಣಿಕ. ಅವನು ಉಗ್ರ ಅಲ್ಲ, ಮಹಾಕರುಣಾಮೂರ್ತಿ. ಯಾರಿಗೆ ಅವನು ಭಯಂಕರ? ಕೆಟ್ಟವರಿಗೆ. ನಮಗೆ ನರಸಿಂಹನನ್ನು ಕಂಡ್ರೆ ಹೆದರ್ಕೋಬಾರದು. ಹೆದರ್ಕೊಂಡ್ರೆ ನಮ್ಮಲ್ಲಿ ಹಿರಣ್ಯ ಕಶಿಪು ಇದ್ದಾನೆ ಅಂತ ಅರ್ಥ. ನರಸಿಂಹನ ಕಂಡ್ರೆ ಇಷ್ಟವಾಗಿ ಅವನು ನಮಗೆ ಸಲಿಗೆ ಬಂದರೆ ನಮ್ಮೊಳಗೆ ಪ್ರಹ್ಲಾದ ಬಂದು ಕೂತ ಅಂತ ಅರ್ಥ. ನಮ್ಮಲ್ಲಿ ಪ್ರಹ್ಲಾದನ ಆವೇಶ ಆಗಬೇಕು, ಹಿರಣ್ಯಕಶಿಪುನ ಆವೇಶ ಆಗಬಾರದು ಅಂದರೆ ನರಸಿಂಹನ ಆತ್ಮೀಯವಾಗಿಬಿಡ್ತಾನೆ. ಆದರೆ ಸ್ವಭಾವತಃ ಎಷ್ಟು ಉಗ್ರ ಅಂದರೆ ಭಾಗವತದಲ್ಲಿ ನರಸಿಂಹಾವತಾರದ ಕಥೆ ಹೇಳ್ತಾರೆ. ಹಿರಣ್ಯಕಶಿಪುವನ್ನು ಕೊಂದ ಮೇಲೆ ಕೂಡ ಕೋಪ ತಣಿಲೇ ಇಲ್ಲ ಅಂತ ಭಗವಂತನಿಗೆ. ಆ ಕೋಪ ತಣಿಲೇ ಇಲ್ಲದ ಹಾಗೆ ತೋರಿಸ್ಕೊಂಡ. ಎಲ್ಲರಿಗೂ ಶಾಂತನಾಗು ಅಂತ ಹೋಗಿ ಹೇಳಲಿಕ್ಕೂ ಧೈರ್ಯ ಇಲ್ಲ. ದೇವತೆಗಳೆಲ್ಲ ದೂರದಲ್ಲಿ ನಿಂತು ಏನು ಮಾಡೋದು, ಇನ್ನೂ ಕೋಪಿಸ್ಕೊಂಡಿರ್ತಾ ಇದೆ. ನಾವು ಹೋದ್ರೆ ನಮ್ಮನ್ನು ಹುಮ್ಮಂತ ಅಂದ್ಬಿಟ್ರೆ ನಮ್ಮನ್ನು ಸುಟ್ಟು ಬಿಡ್ತಾನೆ, ನಾವು ಹೋಗಲ್ಲ ಅಂತ ದೂರ ನಿಂತಿರಂತೆ. ಅಷ್ಟು ಉಗ್ರ ರೂಪ ತೋರಿಸ್ಕೊಂಡು ಬಿಟ್ಟ. ಯಾಕೆ? ಅದಕ್ಕೊಂದು ಉದ್ದೇಶ ಇದೆ. ಅಷ್ಟು ಉಗ್ರ ರೂಪ ತೋರಿಸಿದಾಗ ದೇವತೆಗಳೆಲ್ಲ ಹೋಗಿ ಲಕ್ಷ್ಮಿ ಹತ್ರ ಪ್ರಾರ್ಥಿಸ್ಕೊಂಡ್ರಂತೆ. ನಮಗೆ ಧೈರ್ಯ ಆಗ್ತಾ ಇಲ್ಲ, ನೀನು ಹೋಗಿ ನಿಮ್ಮ ಯಜಮಾನ್ರು ಸ್ವಲ್ಪ ಸಮಾಧಾನ ಹೇಳ್ರಿ ಅಂತ. ನಮ್ಮ ಯಜಮಾನ್ರು ಎಷ್ಟು ಸಿಟ್ಟಾದನ್ನು ನಾನು ಈ ತನಕ ನೋಡಿಲ್ಲ, ನಾನು ಹೋಗಲ್ಲ ಅಂತ. ಅಂದರೆ ದೇವತೆಗಳ ವಿನೋದ ನೋಡಿ. ಉದ್ದೇಶ ಏನು ಅಂದರೆ ಇದೆಲ್ಲ ದೇವತೆಗಳದ್ದು ಒಂದು ನಾಟಕ. ನಾನು ಅವ್ರು ಇಷ್ಟು ಕೋಪಿಸ್ಕೊಂಡದ್ದು ನನ್ನ ಜೀವನದಲ್ಲಿ ನೋಡಿಲ್ಲ, ನಾ ಹೋಗಲ್ಲ ಅವ್ರ ಹತ್ರ ಅಂತ ಲಕ್ಷ್ಮಿ ರಿಫ್ಯೂಸ್ ಮಾಡಿದಂತ. ಆ ಕಡೆಗೆ ಧೈರ್ಯವಾಗಿ ಹೋಗಿ ತೊಡೆ ಮೇಲೆ ಕೂತವ ಪ್ರಹ್ಲಾದ. ಆ ಮಗುವಿನ ಯೋಗ್ಯತೆ ಅಭಿವ್ಯಕ್ತಿಗೋಸ್ಕರ ದೇವತೆಗಳೆಲ್ಲ ಹಿಂಜರಿದು ನಿಂತರು. ದೇವತೆಗಳು ಹೆದರಿದ್ರು ಅಂತ ಅಲ್ಲ. ನಾವು ಮಕ್ಕಳ ಹತ್ರ ನೋಡು, ನೀನು ಜಾಣ, ನಿನ್ನ ಕೈಯಲ್ಲಿ ಸೋತೆ ನೋಡಿದ್ಯಾ ನಾನು ಅಂತ ಮಕ್ಕಳನ್ನ ಒಬ್ಬಿಸಲ್ಲ. ಹಾಗೆ ದೇವತೆಗಳು ತಾವು ಸೋತಂತೆ ಹಿಂಜರಿದು ನಿಂತು, ಹೆದರಿದಂತೆ ನಿಂತು, ಲಕ್ಷ್ಮಿಯು ತಾನು ಭಯಗ್ರಸ್ತ ನಿಂತು ಪ್ರಹ್ಲಾದನನ್ನು ಎದುರು ನಿಲ್ಲಿಸಿದ್ರು. ಪ್ರಹ್ಲಾದನ ಅಭಿವ್ಯಕ್ತಿ ಆಗಬೇಕಿತ್ತು, ಅವನ ಯೋಗ್ಯತೆಯ ಅಭಿವ್ಯಕ್ತಿ ಆಗಬೇಕಿತ್ತು. ಅವನು ಹೋಗಿ ಕೂತ್ಬಿಟ್ಟ, ತೊಡೆ ಮೇಲೆ ಹೋಗಿ ಕೂತ್ಬಿಟ್ಟ. ಬಾಪ ಅಂದ ನರಸಿಂಹ, ಹೋಗಿ ಕೂತ್ಬಿಟ್ಟ. ಅಷ್ಟೇನಾ? ಅವನ ಧೈರ್ಯ ನೋಡಿ. ಏನು ಬೇಕಪ್ಪ? ಬೇಕಾದ್ದು ಕೇಳು, ಕೊಡ್ತೀನಿ ಇಂದ ನರಸಿಂಹ. ಇವನು ಏನು ನನ್ನ ವ್ಯಾಪಾರ ಮಾಡ್ಲಿಕ್ಕೆ ಬಂದವನ ಅಂತ ಜಗಳಕ್ಕೆ ನಿಂತ್ಬಿಟ್ಟ. ಇವನೇ ಏನು ಬೇಕು ಅಂದ್ರೆ ನಾನು ನಿನ್ನ ಭಕ್ತಿ ಮಾಡಿದೆ, ಭಕ್ತಿಯ ಪ್ರತಿಯಾಗಿ ನಿನಗೇನು ಬೇಕು ಅಂದ್ರೆ ನಿನ್ನ ವ್ಯಾಪಾರ ಓದು, ಭಕ್ತಿ ಅನ್ನೋದು ಬಿಸಿನೆಸ್ ಏನು ಅಂತ ಕೇಳಿದ ಅವನು. ನನ್ನ ಅವಮಾನ ಮಾಡ್ತಾ ಇದ್ದೀನಿ, ನೀನು ಏನು ಬೇಕು ಅಂತ ಕೇಳಿ. ನಾನು ನಿನ್ನ ಹತ್ರ ಏನನ್ನಾದರೂ ಪಡೆಯುವುದಕ್ಕೋಸ್ಕರ ಭಕ್ತಿ ಮಾಡಿದ್ದಲ್ಲ. ನಸಭೃತ್ಯ ನಸಭಕ್ತ ಸವೈ ವಣಿಕ್. ನಿನ್ನ ಹತ್ರ ನಾನು ಈ ಭಕ್ತಿ ಮಾಡಿದ್ದಕ್ಕೋಸ್ಕರ ಇಂಥದ್ದು ಕೊಡು, ನಿನಗೆ ಇಷ್ಟು ಸೇವೆ ಕೊಟ್ಟಿದ್ದೇನೆ ಅದಕ್ಕೆ ಇಂಥ ಫಲ ಕೊಡು, ಇಷ್ಟು ಪ್ರದಕ್ಷಿಣೆ ಮಾಡಿದ್ದೇನೆ ಇಷ್ಟು ಕೊಡು, ಡಬ್ಬಿಗೆ ಇಷ್ಟು ಕಾಣಿಕೆ ಹಾಕಿದ್ದೇನೆ ಅದರಿಂದ ಪರೀಕ್ಷೆಯಲ್ಲಿ ಪಾಸ್ ಮಾಡು. ಹೀಗೆ ಹೇಳೋರು ಭಕ್ತರಲ್ಲ, ಅವರು ವ್ಯಾಪಾರಿಗಳು, ಬಿಸಿನೆಸ್ ನಿಂತವ್ರು ದೇವ್ರ ಹತ್ರ ಅಂತ ಹೇಳ್ತಾನೆ ಅವನು ಪ್ರಹ್ಲಾದ. ಅವನಿಗೆ ಏನು ಪ್ಯೂರ್ ಮೈಂಡ್ ಅವನದ್ದು ನೋಡಿ. ಅವನು ನಿಜವಾದ ಭಕ್ತರೇ ಅಲ್ಲ, ಅವ್ರು ದೇವ್ರ ಹತ್ರ ವ್ಯಾಪಾರ ಮಾಡೋ ಮಂದಿ. ಅದು ನನಗೆ ವರ ಬೇಡ, ಏನು ಬೇಕು ಏನು ಬೇಡ, ಏನು ಬೇಕು ಅಂತ ಕೇಳುವುದೇ ನನಗೆ ಇನ್ಸಲ್ಟ್ ಮಾಡಿದಾಗ ನೀನು ಅಂತಾನವ. ವಿಚಿತ್ರ ಹುಡುಗ, 5 ವರ್ಷದ ಹುಡುಗ. ಆದರೂ ಕೇಳಬೇಕಾ? ಕೇಳ್ತೇನೆ ಅಂತಾನೆ. ಆಮೇಲೆ ಎಲ್ಲ ಅವತ್ತು ಬೇಡ ಅನ್ನೋ ಕೇಳ್ತಾ ಇದ್ದಾರೆ. ಏನು ವರ? ನನಗೆ ಈಗ ಏನೂ ಬೇಡ, ಇನ್ನು ಮುಂದೆಯೂ ಎಂದೂ ಕೂಡ ನಿನ್ನನ್ನು ಏನಾದರೂ ಕೇಳುವ ಬುದ್ಧಿ ಕೊಡಬೇಡ, ಅದೇ ವರ ಕೊಡು. ವಾಟೇ ಏನು ಎತ್ತರ ಅದು. ಅಂಥ ಪ್ರಹ್ಲಾದನ್ನು ಉದ್ಧಾರ ಮಾಡಿ, ಆದರೆ ದುಷ್ಟಶಕ್ತಿಗಳನ್ನು ಭರ್ಜನೆ ಮಾಡಿದ ಮಹಾಗುರು ರೂಪ. ಭರ್ಜನೆ, ಸುಟ್ಟು ಉರಿದದ್ದು. ಭರ್ಗ ಕ್ಲೀನ್ ನರಸಿಂಹ. ಆ ಶಬ್ದಗಳು ಅಷ್ಟು ಸ್ಪಷ್ಟವಾಗಿ ದಶಾವತಾರ ಹೇಳುತ್ತೆ. ಏನು ನೀವು ಹೇಳೋದು ಜಗ್ಗಿ ಮಾಡುವಂಥದ್ದಲ್ಲ. ಆ ಶಬ್ದ ನೇರ ಅವತಾರ ರೂಪಗಳನ್ನು ಹೇಳುತ್ತೆ. ಆಮೇಲೆ ಮತ್ತೆ ಒಬ್ಬ ದೇವಸ್ಯ ಧೀಮಹಿ, ದೇವ ಬರ್ತಾನೆ. ದೇವ ಅಂದರೆ ಯಾರು? ವಾಮನ. ಯಾಕೆ? ದೇವ ಶಬ್ದಕ್ಕೆ ಅರ್ಥ ಏನು? ನಿನ್ನೆ ನಾನು ಸುಮಾರು ಅರ್ಥ ಹೇಳಿದ್ದೆ. ಅದು ಒಂದು ಅರ್ಥ ಏನು? ದಿವು ವ್ಯವಹಾರೇ. ಇವನು 3 ಹೆಜ್ಜೆ ವ್ಯವಹಾರ ಮಾಡಿದ ಬಲಿ ಹತ್ರ ಹೋಗಿ ವ್ಯವಹಾರ. ಬಲಿ ಹತ್ರ ವ್ಯವಹಾರ ಯಾರು 3 ಹೆಜ್ಜೆ ವ್ಯವಹಾರ ಮಾಡಿ